ರಾಜ್ಯದಲ್ಲಿ ಕೊಂಚ ತಣ್ಣಗಾಗಿದ್ದ ನಾಯಕತ್ವದ ಕಿಚ್ಚು ಮತ್ತೆ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಅವರ ಪುತ್ರನ ಆ ಮಾತು ಡಿಕೆ ಶಿವಕುಮಾರ್ ಟೀಮ್ ಅನ್ನ ಕೆರಳಿಸಿದೆ. ಸಿಎಂ ಬಜೆಟ್ ಮಂಡನೆಗೆ ಸಜ್ಜಾಗಿರೋ ಹೊತ್ತಲ್ಲೇ ಪಟ್ಟದ ಆಟ ಮತ್ತೆ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಮಾತಿನ ಸಮರ ಜೋರಾಗಿದೆ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದ ನಾಯಕತ್ವ ಬದಲಾವಣೆ ಸಮರ. ಡಿಕೆಶಿ ಹೇಳಿದ್ರೆ ಏನು ಬೇಕಾದರೂ ಮಾಡ್ತೀವಿ ಎಂದ ಶಾಸಕ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆ ಕಿಚ್ಚು ಮುಗಿದ ಅಧ್ಯಾಯ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಜ್ವಾಲಾಮುಖಿಯಂತೆ ಭುಗಿಲೆದ್ದಿದೆ. ಆ ಕ್ರಾಂತಿ ಈ ಕ್ರಾಂತಿ ಸಂಕ್ರಾಂತಿ ಅಂತ ಪಟ್ಟದ ಆಟ 6ಕ್ಕೆ ಏರ್ತಿಲ್ಲ, 3ಕ್ಕೆ ಇಳಿಯುತ್ತಿಲ್ಲ. ಸಿಎಂ ಬಜೆಟ್ ಮಂಡನೆಗೆ ಸಜ್ಜಾಗಿರೋ ಹೊತ್ತಲ್ಲೇ ಮತ್ತೆ ಕುರ್ಚಿ ಕದನ ಸದ್ದು ಮಾಡಿದೆ. 5 ವರ್ಷವೂ ಅಪ್ಪನೇ ಸಿಎಂ, ಬದಲಾವಣೆ ಇಲ್ಲ ಅಂತ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಎರಡೂ ಬಣಗಳ ನಾಯಕರು ಪರಸ್ಪರ ವಾಕ್ಸಮರಕ್ಕಿಳಿದಿದ್ದಾರೆ. ಯತೀಂದ್ರ ಅವರ ಹೇಳಿಕೆಗೆ ಡಿಕೆಶಿ ಬಣದ ನಾಯಕರು ಫುಲ್ ಗರಂ ಆಗಿದ್ದಾರೆ. 139 ಶಾಸಕರ ಬೆಂಬಲ ಡಿಸಿಎಂ ಡಿಕೆ ಶಿವಕುಮಾರ್ಗಿದೆ. 40ರಿಂದ 50 ಜನ ನಮ್ಮಂತ ಯುವ ಶಾಸಕರು ಡಿಕೆಶಿ ಏನೇ ಹೇಳಿದ್ರು ಮಾಡಲು ಸಿದ್ಧರಿದ್ದೇವೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಈಗ ನಮ್ಮ ಡಿ ಕೆ ಸಾಹೇಬ್ರು ಹೇಳಿದಾಗ ಅವರೇ ಹೈಕಮಾಂಡ್ ಅನಿಸುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವರು ಇರ್ಬೋದು. ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಇನ್ನು ಮಂಗಳೂರಿನಲ್ಲಿ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಯತೀಂದ್ರಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಜನರಿಗೆ, ಶಾಸಕರಿಗೆ, ನಿಮಗೆ ಎಲ್ಲರಿಗೂ ನಾನು ಸಿಎಂ ಆಗಬೇಕು ಅಂತ ಇದೆ. ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು. ಅವರವರ ಅಭಿಮಾನಿಗಳು ಏನ್ ಆಸೆ ಪಡ್ತಾರೋ ಅದರಲ್ಲಿ ತಪ್ಪಿಲ್ಲ, ಎಲ್ಲದಕ್ಕೂ ಟೈಮ್ ವಿಲ್ ಆನ್ಸರ್ ಎಂದಿದ್ದಾರೆ. ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ನೀವು ನೋಡಿದ್ರೆಲ್ಲ ಸರಿ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಈಗ ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿ ಅವ್ರು ರಿಯಾಕ್ಟ್ ಮಾಡ್ಬೇಕು. ಒಟ್ಟಾರೆ ರಾಜ್ಯದಲ್ಲಿ ಕೆಲ ದಿನಗಳಿಂದ ನಾಯಕತ್ವ ವಿಚಾರ ಚರ್ಚೆ ಆಗ್ತಿರಲಿಲ್ಲ. ಆದ್ರೆ ಏಕಾಏಕಿ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಕೊಟ್ಟ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.